ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಬರೀ 10th ಪಾಸ್ ಆಗಿದ್ರೆ ಸಾಕು ಈ ನೇಮಕಾತಿಗೆ ಜಾಯಿನ್ ಆಗ್ಬೋದು. ನೋಡ್ರಿ, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅನ್ನೋರಿಗೆ ಈಗ ಭಾರಿ ಅವಕಾಶ ಬಂದಿದೆ. ದಕ್ಷಿಣ ಮಧ್ಯ ರೈಲ್ವೆ ಇಲಾಖೆಯಲ್ಲಿ 2801 ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿ ಪ್ರಕಟವಾಗಿದೆ. ಹೌದು ಫ್ರೆಂಡ್ಸ್, ನೋಡ್ರಿ, 10ನೇ ತರಗತಿ 12ನೇ ಅಥವಾ ITI ಪಾಸಾದ ಅಭ್ಯರ್ಥಿಗಳು ಈ ಉದ್ಯೋಗಕ್ಕೆ ಅರ್ಜಿ ಹಾಕಬಹುದು. ಈ ವಿಡಿಯೋದಲ್ಲಿ ಅರ್ಹತೆ, ವಯೋಮಿತಿ, ಏಜ್ ಲಿಮಿಟ್, ಅರ್ಜಿ ಹಾಕುವ ವಿಧಾನ ಮತ್ತು ಕೊನೆಯ ದಿನಾಂಕ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡ್ರಿ, ರೈಲ್ವೆಯಲ್ಲಿ 2000ಕ್ಕೂ ಹೆಚ್ಚು ಹುದ್ದೆಗಳ ಬೃಹತ್ ನೇಮಕಾತಿ. ಸೆಂಟ್ರಲ್ ರೈಲ್ವೆ ರಿಕ್ರೂಟ್ಮೆಂಟ್ 2026. ನೋಡ್ರಿ, ನೀವು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವ ಕನಸು ಕಾಣುತ್ತಿದ್ದೀರಾ? ಹಾಗಿದ್ರೆ ನಿಮಗೊಂದು ಸಿಹಿ ಸುದ್ದಿ. ದಕ್ಷಿಣ ಮಧ್ಯ ರೈಲು ಅಂದರೆ ಸೌತ್ ಸೆಂಟ್ರಲ್ ರೈಲ್ವೆ ವತಿಯಿಂದ ಖಾಲಿ ಇರುವ ಬರೋಬ್ಬರಿ 2801 ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಅಧಿಕೃತ ಅಧಿಸೂಚನೆ ಪ್ರಕಟವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಉದ್ಯೋಗ ಹುಡುಕುತ್ತಿರುವ ಯುವಕ ಯುವತಿಯರಿಗೆ ಇದೊಂದು ಅದ್ಭುತ ಅವಕಾಶ. ನೋಡ್ರಿ, ಸೌತ್ ಸೆಂಟ್ರಲ್ ರೈಲ್ವೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು. ನೋಡ್ರಿ, ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆ ಇದನ್ನ ಅಪ್ಲೈ ಮಾಡ್ಬೋದು, ಜಾಬ್ ನಿಮ್ದಾಗಿಸ್ಕೊಳ್ಬೋದು. ನೋಡ್ರಿ, ಹುದ್ದೆಗಳ ವಿವರ ನೋಡೋದಾದ್ರೆ ಸಂಸ್ಥೆಯ ಹೆಸರು ನೋಡ್ರಿ, ಆರ್ಗನೈಸೇಷನ್ ನೇಮ್ ಏನಂತಂದ್ರೆ ದಕ್ಷಿಣ ಮಧ್ಯ ರೈಲು. ನೋಡ್ರಿ, ಹುದ್ದೆಗಳ ಸಂಖ್ಯೆ ನೋಡ್ರಿ, ಆಗಲೇ ಹೇಳಿದಂಗೆ 2801. ಉದ್ಯೋಗ ಸ್ಥಳ ನೋಡ್ರಿ, ಅಖಿಲ ಭಾರತ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು. ನೋಡ್ರಿ, ಹುದ್ದೆ ಹೆಸರು ಅಪ್ರೆಂಟಿಸ್ ಅಂತ ಬಿಡಕ್ಕೆ ಹೋಗ್ಬೇಡ್ರಿ. ಅಪ್ರೆಂಟಿಸ್ ಟ್ರೈನಿಂಗ್ ಆದ್ಮೇಲೆ ಮತ್ತೆ ನಿಮ್ದು ಪರ್ಮನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ರಿ, ಎಜುಕೇಶನಲ್ ಕ್ವಾಲಿಫಿಕೇಶನ್, ಶೈಕ್ಷಣಿಕ ಅರ್ಹತೆ ಏನಪ್ಪಾ ಅಂದ್ರೆ ಮಾನ್ಯತೆ ಪಡೆದ ಮಂಡಳಿಯಿಂದ ನೋಡ್ರಿ 10th ಪಾಸ್ ಆಗಿದ್ರೆ ಸಾಕು, 12th ಪಾಸ್ ಆಗಿರ್ಬೇಕು, 12ನೇ ತರಗತಿ ಮುಗಿಸಿರ್ಬೇಕು, ಇಲ್ಲಾಂದ್ರೆ ITI ಪೂರ್ಣಗೊಳಿಸಿರ್ಬೇಕು. ಇಷ್ಟು ಇದ್ರೆ ಸಾಕು ಫ್ರೆಂಡ್ಸ್, ಇದಕ್ಕೆ ಅಪ್ಲೈ ಮಾಡಿ ಜಾಬ್ ನಿಮ್ದಾಗಿಸ್ಕೊಳ್ಬೋದು. ನೋಡ್ರಿ, ಏಜ್ ಲಿಮಿಟ್, ವಯೋಮಿತಿ ನೋಡುವುದಾದ್ರೆ ನೋಡ್ರಿ, ಕನಿಷ್ಠ 15 ವರ್ಷ ಮತ್ತು ಗರಿಷ್ಠ 24 ವರ್ಷ ಮೀರಿರಬಾರದು. 24 ವರ್ಷ ಒಳಗಡೆ ಇರಬೇಕು, 15 ವರ್ಷ ಮೇಲೆ ಇರಬೇಕು. ನೋಡ್ರಿ, ಯಾರೆಲ್ಲ ಅಲವ್ ಇರ್ತೀರಾ ಅಪ್ಲೈ ಮಾಡಿ. ನೋಡ್ರಿ, ವಯೋಮಿತಿ ಸಡಿಲಿಕೆ ನೋಡ್ರಿ, OBC ಅವರಿಗೆ 24 ಅಂದ್ರೆ 27 ವರ್ಷವರೆಗೂ ಅಪ್ಲೈ ಮಾಡ್ಬೋದು. 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ವಯೋಮಿತಿ ಸಡಿಲಿಕೆ. ನೋಡ್ರಿ, SC ST ಅವ್ರಿಗೂ 5 ವರ್ಷವರೆಗೂ ಐತಿ. PWD ಏನಿರ್ತಾರಲ್ಲ ಅವ್ರಿಗೆ 10 ವರ್ಷವರೆಗೂ ಐತಿ. ನೋಡ್ರಿ, ಅರ್ಜಿ ಶುಲ್ಕ ನೋಡೋದಾದ್ರೆ SC ST ಮಹಿಳೆ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಇತರ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ನೋಡ್ರಿ, ಹೌದ್ರಿ. ಪಾವತಿ ವಿಧಾನ, ಆನ್ಲೈನ್ ಮೂಲಕ ಅರ್ಜಿ ಹಾಕ್ಬೋದು ಫ್ರೆಂಡ್ಸ್ ಇದಕ್ಕೆ. ನೋಡ್ರಿ, ಆಯ್ಕೆಯ ವಿಧಾನ ನೋಡ್ರಿ, ಲಿಖಿತ ಪರೀಕ್ಷೆ, ದಾಖಲೆ ಪರಿಶೀಲನೆ, ಸಂದರ್ಶನ, ಈ 3 ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ನೋಡ್ರಿ, ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನ ನೋಡ್ರಿ, ಮೊದಲಿಗೆ ರೈಲ್ವೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಧಿಸೂಚನೆಯನ್ನು ಪೂರ್ತಿಯಾಗಿ ಓದಿ. ಹೌದು ಫ್ರೆಂಡ್ಸ್, ನೋಟಿಫಿಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಏನಿರುತ್ತೆ ನೋಟಿಫಿಕೇಶನ್ ಅದನ್ನು PDF ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ. ಅದಲ್ಲದೆ ವೆಬ್ಸೈಟ್ನು ಅಟ್ಯಾಚ್ ಮಾಡಿರ್ತೀನಿ, ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಮತ್ತೆ ಅಪ್ಲೈ ಮಾಡೋ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾರು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮದು ಅಪ್ಲೈ ಆನ್ಲೈನ್ ಲಿಂಕು ಇರುತ್ತೆ, ಮತ್ತು PDF ಇರುತ್ತೆ ನೋಟಿಫಿಕೇಶನ್, ಅದನ್ನು ಅಟ್ಯಾಚ್ ಮಾಡಿರ್ತೀನಿ. ಅದಲ್ಲದೆ ನಿಮ್ಮದು ವೆಬ್ಸೈಟ್ ಕೂಡ ಇರುತ್ತೆ. ಸೊ ಯಾರಿಗೆಲ್ಲ ಗೊತ್ತಾಗಲ್ಲ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಂದ್ಸಲ ಚೆಕ್ ಮಾಡಿಕೊಡ್ರಿ. ನೋಡ್ರಿ, ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಬಳಿ ಚಾಲ್ತಿ ಇರುವ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆ ಇರಲಿ. ನೋಡ್ರಿ, ಇಮೇಲ್ IDಗೆ ಮತ್ತು ಮೊಬೈಲ್ ನಂಬರ್ಗೆ ನಿಮ್ಮದು ನೆಕ್ಸ್ಟ್ ಪ್ರೊಸೀಜರ್ ಏನೇನಿರುತ್ತೆ ಎಲ್ಲನೂ ಅದರಲ್ಲೇ ಇರುತ್ತೆ, ಮೆಸೇಜ್ಗಳೆಲ್ಲ ಬರ್ತಾ ಇರುತ್ತೆ. ಸೊ ಯಾವುದು ಆನಲ್ಲಿ ಇರುತ್ತೆ ನಿಮ್ಮದು ಇಮೇಲ್ ID ಮತ್ತು ಮೊಬೈಲ್ ನಂಬರು, ಅದನ್ನೇ ಕೊಡಿ. ನೋಡ್ರಿ, ಅಗತ್ಯವಿರುವ ದಾಖಲೆಗಳಾದ ಆಧಾರ್ ಕಾರ್ಡ್, ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಮತ್ತು ಫೋಟೋವನ್ನು ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ರಿ. ಅಪ್ಲೋಡ್ ಮಾಡಲಿಕ್ಕೆ ಸ್ಕ್ಯಾನ್ ಎಲ್ಲ ಕಾಪಿನ ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ಕ್ಯಾನ್ ಮಾಡಿಕೊಂಡು ಎಲ್ಲನೂ ಮೊಬೈಲಲ್ಲಿ ಇಟ್ಕೊಳ್ರಿ. ಮೊಬೈಲಲ್ಲಿ ಅಪ್ಲೈ ಮಾಡ್ತಿರೋರು ಮೊಬೈಲಲ್ಲಿ ಇಟ್ಕೊಳ್ರಿ, ಇಲ್ಲ ಲ್ಯಾಪ್ಟಾಪ್ PC ಅಪ್ಲೈ ಮಾಡ್ತಿರೋರು ಅದರಲ್ಲೂ ಇಟ್ಕೊಳ್ರಿ. ಯಾರಿಗೆಲ್ಲ ಅಪ್ಲೈ ಮಾಡೋಕ್ಕೆ ಬರೋಲ್ಲ ಅಂತ ಅಂದರೆ ಕಮೆಂಟ್ ಮಾಡಿರಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು ಅಂತಲೂ ವಿಡಿಯೋ ಮಾಡಿ ಹಾಕ್ತೀನಿ. ಕೆಳಗೆ ನೀಡಿರುವ ಲಿಂಕ್ ಮೂಲಕ ಲಾಗಿನ್ ಆಗಿ ಎಲ್ಲ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ, ಶುಲ್ಕ ಪಾವತಿಸಿ ಮತ್ತು ಅರ್ಜಿಯನ್ನು ಸಬ್ಮಿಟ್ ಮಾಡಿ. ಅನ್ವಯವಾಗುವವರಿಗೆ ಮಾತ್ರ. ನೋಡ್ರಿ, ಭವಿಷ್ಯದ ಉಲ್ಲೇಖಕ್ಕಾಗಿ ಅಪ್ಲಿಕೇಶನ್ ಪ್ರತಿಯನ್ನು ಪ್ರಿಂಟ್ ನೋಡ್ರಿ, ಅಪ್ಲಿಕೇಶನ್ ಹಾಕಿದ್ಮೇಲೆ ಅದನ್ನು ಪ್ರಿಂಟ್ ತೊಗೊಳ್ಳೋದನ್ನ ಮರಿಬೇಡ್ರಿ. ನೋಡ್ರಿ, ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ನೋಡ್ರಿ 12/3, ಇದೇ ತಿಂಗಳು 12/3/2026 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡ್ರಿ ನೆಕ್ಸ್ಟ್ ಮಂತ್ 11ನೇ ತಾರೀಕು ಲಾಸ್ಟ್ ಡೇಟ್ ಐತ್ರಿ, ಒಂದು ತಿಂಗಳ ತನಕ ಟೈಮ್ ಐತಿ. ಸೊ ಯಾರು ಮಿಸ್ ಮಾಡ್ಕೋಬೇಡ್ರಿ. ನಿಮ್ಗೆ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೋಟಿಫಿಕೇಶನ್ ಇರುತ್ತೆ, ಎಲ್ಲನೂ ನೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕ್ರಿ. ಇದು ಪ್ಯೂರ್ ಅಪ್ರೆಂಟಿಸ್, ಇದು ಪರ್ಮನೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದೇ ರೀತಿ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೂ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ಇನ್ ಕೇಸ್ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತು ಮತ್ತು ಬೇರೆ ಯಾವುದಾದ್ರೂ ವೀಡಿಯೋಸ್ ನಿಮಗೆ ಬೇಕಿದ್ದರೆ ಕಮೆಂಟ್ಸ್ ಮಾಡಿರಿ. ನಾನು ನೆಕ್ಸ್ಟು ಆ ರೀತಿ ವಿಡಿಯೋ ಮಾಡಿ ಹಾಕ್ತೀನಿ.